ಇದ್ದೀರಾ? ಇವರಿಬ್ರು ಅಂತವ್ರ? ಆ ಸಂಘಟನೆ ರೂಮ್ಗೆ ಹೋದಾಗ ಚಿಚಿ ಬಾಯಲ್ಲಿ ಹೇಳೋಕ್ಕೂ ಅಸಹ್ಯ ಆಗುತ್ತೆ. ಪೀಸೆ ಫೈಲ್ ತಗೊಂಬ. ನಾಚಿ ಕೆಟ್ಟವಳೆ, ಇದಕ್ಕೋಸ್ಕರನಾ ನೆಪ ಹೇಳಿ ಊರ್ಗೋಗಿದ್ದು? ಈ ನನ್ನ ಮಗ ಮನೆ ಬಿಟ್ಟೋದ, ಮತ್ತೆ ವಾಪಸ್ ಬಂದ. ನಾನ್ ನಿನ್ ಜೊತೆ ಇರ್ತೀನಿ, ಇಬ್ರು ಸೇರ್ ಕಂಪ್ನಿ ಕಟ್ಟಣ ಅಂದ. ಆವಾಗ್ಲೇ ನನ್ಗೆ ಅನುಮಾನ ಇತ್ತು ಇದೇನೋ ಸರಿ ಇಲ್ಲ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ನೀವಿಬ್ರು ಇಂಥ ಕೆಲಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಲೇ ಆರಾಧನಾ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋತೀನಿ ಅಂತ ಹೇಳಿ ಮಾನ ಮರ್ಯಾದೆನೆಲ್ಲ 3 ಕಾಸು ಖರಾಜ್ ಹಾಕ್ಬಿಟ್ಟಲ್ಲ. ಮಹೇಶ್ ಸರ್, ಬಾಯಿ ಬಂದಂಗೆ ಮಾತಾಡಬೇಡಿ. ನಾವ್ ಯಾವ ತಪ್ಪು ಮಾಡಿಲ್ಲ ಸರ್, ಇವರೆಲ್ಲ ನಮ್ಮನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಓಹೋ, ಯಾವ ತಪ್ಪು ಮಾಡಿಲ್ವಪ್ಪ? ಅಂದ್ಮೇಲೆ ರೂಮಲ್ಲಿ ಇಬ್ರು ಏನ್ ಮಾಡ್ತಾ ಇದ್ರೆ? ಅಯ್ಯೋ, ನಮ್ಗೆ ಸಿಕ್ಕಿದೆ ಒಂದ್ ರೂಮ್ ಸರ್, ಆದ್ರೂ ನಾವು ಒಟ್ಟಿಗೆ ಇರ್ಲಿಲ್ಲ ಗೊತ್ತಾ. ನಾನು ಹೊರಗಡೆ ಇದ್ದೆ ಸರ್, 6 ಜನ ಮಾತ್ರ ರೂಮಲ್ಲಿ ಇದ್ರು. ಹಸುವಾಯ್ತು ಅಂತ ಊಟ ಕೊಡಕ್ ಹೋದೆ ಅಷ್ಟೇ. ಅಷ್ಟರಲ್ಲಿ ಅದ್ಯಾವುದೋ ಸಂಘಟನೆಯವ್ರು ಬಂದು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ರು. ತಪ್ಪು ತಿಳ್ಕೊಂಡು ಇಷ್ಟೆಲ್ಲ ರಾದ್ಧಾಂತ ಮಾಡಿದ್ದಾರೆ ಸರ್, ಅಷ್ಟೇ. ನಿನ್ನೆಯಿಂದ ಇದೇ ಕತೆ ಹೇಳ್ತಾ ಇದ್ದಾನೆ ಇವನು. ನೋಡಿ, ನಿಮ್ಮ ಜಗಳ ಪಂಚಾಯತಿಯಲ್ಲಿ ಆಮೇಲೆ ಇಟ್ಕೊಳ್ಳಿ. ವಯಸ್ಸಿಗೆ ಬಂದಿವೆ ಹುಡುಗರು, ಆ ಮುಂದಿನ ಜೀವನ ಹಾಳಾಗಬಾರ್ದು. ಅದಕ್ಕೆ ಇವರಿಬ್ಬರನ್ನು ಬಿಡ್ತಾ ಇದ್ದೀನಿ. ಇನ್ನು ಮುಂದೆ ಬುದ್ಧಿ ಹೇಳಿ ನೆಟ್ಟಿಗೆ ಬದುಕಂಗೆ ಮಾಡೋ ಕೆಲಸ ನಿಮ್ಮದು. ಆ ಫೈಲ್ಗೊಂದು ಸೈನ್ ಮಾಡಿ, ನಾವು ಓಡ್ತೀವಿ. ಹೆಣ್ಮಕ್ಳು ಎತ್ತ ಮೇಲೆ ಸರಿಯಾಗಿ ಬೆಳೆಸ್ಬೇಕಣಮ್ಮ. ಈಗೆಲ್ಲ ಅಲಿಯಾಗಿ ಬಿಟ್ರೆ ಹೀಗೆ ಆಗೋದು. ಎಂತ ಗತಿ ತಂದ್ಬಿಟ್ರೆ ನಮ್ಗೆ. ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊ ಬಂದಿರೋ ಮಾನ ಮರ್ಯಾದೆನೆಲ್ಲ ಒಂದೇ ಸಲ ಮಣ್ಪಾಲ್ ಮಾಡ್ಬಿಟ್ಟಲ್ಲೇ. ನೋಡ್ದೇನೆ ರೇವತಿ, ಏನ್ ಹೇಳಿದ್ದೆ ನಾನು ನಿನಗೆ? ಇವಳು ಕಂಪ್ನಿ ಕಟ್ಟೋದು ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಿರ್ತಾನೆ. ಇವಳು ಓದ್ಕೊಂಡಿರೋ ಓದ್ಗೆ ಯಾವ್ದಾದ್ರು ಗಾರ್ಮೆಂಟ್ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಹೇಳಿದೆ ನನ್ನ ಮಾತು. ಆಹಾ, ಅವ್ಳು ತಾಳಕ್ ತಕ್ಕಂತೆ ತಕತಾಯಿ ಅಂತ ಕುಣ್ದೆ. ಈಗ ನೋಡು, ಅನಾಚಾರ ಮಾಡ್ಕೊಂಡು ಬಂದು ಮನೆ ಮುಂದೆ ನಿಂತಿದ್ದಾಳೆ. ಜನ್ಮಕ್ಕೆ ಬೆಂಕಿ ಹಾಕ. ಲೋ ಮಹೇಶ, ಆರಾಧನಾ ಎಂಥವಳು ಅಂತ ನಿನಗೆ ಗೊತ್ತಿಲ್ವೇನೋ? ರಾಜು ಒಳ್ಳೆ ಹುಡುಗ. ಅವರಿಬ್ರು ಒಟ್ಟಿಗೆ ಇದ್ರಲ್ಲ, ಇಷ್ಟು ದಿವಸ ಅವರಿಬ್ಬರಲ್ಲಿ ಇದ್ದಿದ್ದು ಶುದ್ಧವಾದ ಸ್ನೇಹನೇ. ಈಗ ಯಾರ್ದೋ ಮಾತ್ ಕಟ್ಕೊಂಡು ಅನಬಾರದು ಮಾತು ಅಂತಿದೆಯಲ್ಲೋ. ಮುಖ್ಯ ಸುಮ್ಮನೆ ಇದ್ರೆ ಸರಿ, ನಾನೇನ್ ಸುಮ್ನೆ ಮಾತಾಡ್ತಾ ಇಲ್ಲ. ಈ ನನ್ನ ಮಗ ಒಟಾರ ಬಿಟ್ಟು ಹೋದ್ನಲ್ಲ, ಅವಾಗ ಅಪ್ಪಬ್ಬಬ್ಬ ಏನ್ ನಾಟ್ಕಾಡಿದ್ದು. ಗುಳೋ ಅಂತ ಹತ್ತಿದ್ದೇನು, ಊಟ ಮಾಡ್ತಾ ಇದ್ದಿದ್ದೇನು. ಇದು ನಿಜವಾಗ್ಲೂ ಫ್ರೆಂಡ್ಶಿಪ್ ಆಗಿದ್ರೆ ಹಿಂಗೆಲ್ಲ ಆಗ್ತಾ ಇತ್ತಾ? ಆವಾಗ ನನ್ಗೆ ಅರ್ಥ ಆಗಿರ್ಲಿಲ್ಲ, ಆದ್ರೆ ಇವಾಗ ಅರ್ಥ ಆಯ್ತು ನಿಮ್ ಸ್ನೇಹ ಎಂತದು ಅಂತ. ಬೇರೆಯವ್ರಿಗೆ ಹೋಗದಂತೆ ರೂಮ್ ಮಾಡದಂತೆ. ಚೇಚೆ, ಥೂ, ಅಚ್ಚಯ್ಯ. ಮಹೇಶ್ ಸರ್, ಪ್ಲೀಸ್ ಮಹೇಶ್ ಸರ್,
ನಿಮ್ ಇಷ್ಟಕ್ಕೆ ಏನೇನು ಅನ್ಕೋಬೇಡಿ, ನಮ್ಮನ್ನು ನಂಬಿ. ನಂಬಿದ್ದು ಕೊಟ್ಟಲ್ಲಮ್ಮ ಕೈಗೆ ಚೆಂಬ. ಇಲ್ಲಿವರೆಗೂ ಈ ವಟಾರ ಪೊಲೀಸರು ಕಾಲಿಟ್ಟಿರಲಿಲ್ಲ, ಬರೋವಾಗ ಮಾಡ್ಬಿಟ್ಟಲ್ಲಮ್ಮ. ಅಲ್ಲ, ಇಂಥ ಕೆಲಸ ಮಾಡಿದ್ಯಲ್ಲ, ನಿನ್ನ ಯಾವನೇ ಮದುವೆ ಆಗ್ತಾನೆ? ನೀನ್ ಹಾಳಾಗ್ ಹೋಗು. ನನ್ನ ಮುಖಕ್ಕೆ ಯಾಕೆ ಮಸಿ ಬೆಳಿತಾ ಇದೀಯಾ? ಈ ವಟಾರದಲ್ಲಿ ಎಂಥ ಮರ್ಯಾದಸ್ತ ನಾನು. ಇಂಥ ಕಚಡ ಕೆಲಸ ಮಾಡ್ಕೊ ಬಂದಿದ್ಯಲ್ಲ, ನನ್ನ ಮಗಳು ಸಿರಿನ ಯಾವನೇ ಮದುವೆ ಆಗ್ತಾನೆ? ಆರಾಧನಾ ಸ್ವಭಾವ ಗೊತ್ತಿರೋರು ಯಾರು ಈ ತರ ಮಾತಾಡಲ್ಲ. ಸುಮ್ನೆ ಬಾಯಿ ಪಡ್ಕೋತಿದೀಯ ನೀನು. ಮುತ್ಕೆ, ನಮ್ಮನೆ ವಿಚಾರಕ್ಕೆ ತಲೆ ಹಾಕ್ಬೇಡ ನೀನು. ನನಗೀಗ ಗೊತ್ತಾಯ್ತು, ಅವ್ರಿಬ್ರು ನಿಮ್ ಮನೇಲಿ ಇದ್ರಲ್ಲ, ಅವಾಗ್ಲಿಂದ ಹಿಂಗೆ ನಡೀತಾ ಇತ್ತ. ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೆ ತಾನೆ? ನೋಡು, ತಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವಳು. ಯಾಕೆ ಹೇಳು? ತಪ್ಪು ಮಾಡಿದ್ದಾಳೆ, ಅದಕ್ಕೆ ನಾನು ನಂಬಿ ಅಂತ ಹೇಳ್ತಾ ಇರೋದು. ರೇವತಿ, ನನ್ನ ಮಗಳು ಹಂಗೆ, ನನ್ನ ಮಗಳು ಹಿಂಗೆ ಅಂತ ಯಾವಾಗ್ಲೂ ಅಟ್ಟಕ್ಕೇರಿಸ್ತಾ ಇದ್ದೆ. ಈಗ ನೋಡು, ನಮ್ಮಿಬ್ಬರು ಮಾತಾಡ್ಕೊಂಡು ತುಳಿದೇ ಬಿಟ್ಟಲ್ಲೇ. ನಂಬಿಕೆ ಕಳ್ಕೊಳ್ಳುವಂತ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ರೇವತಿ, ಏನೇ ಮಾಡ್ತಿದ್ಯಾ? ಮಾತಾಡ್ಬೇಡಿ ಅಜ್ಜಿ. ಇವತ್ ಯಾರು ಏಳ್ ಪರ ಮಾತಾಡ್ಬಾರ್ದು. ಹೇಳೆ, ಯಾಕೆ ನಾವೆಲ್ಲ ತಲೆ ತಗ್ಸೋಂಗ್ ಮಾಡ್ದೆ? ಅಮ್ಮ, ನೀನು ಈಗೆಲ್ಲ ಮಾತಾಡ್ಬೇಡಮ್ಮ, ನಾವ್ ಯಾವ ತಪ್ಪು ಮಾಡಿಲ್ಲ. ಹೌದು ಆಂಟಿ, ನಿಮ್ಗೆ ನಮ್ಮ ಬಗ್ಗೆ ಗೊತ್ತಲ್ವಾ? ಮಾತಾಡ್ಬೇಡ ನೀನು. ಮಾತಾಡ್ಬೇಡ. ಇಷ್ಟಕ್ಕೆಲ್ಲ ಕಾರಣನೇ ನೀನು. ನೀನ್ ಈ ವಟಾರಕ್ಕೆ ಬಂದ್ಮೇಲೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಇನ್ ಹೇಗೆ ಮಾತಾಡ್ಬೇಕು? ಏನೋ ಒಳ್ಳೆ ಸ್ನೇಹಿತರು, ಇಬ್ರು ಸಲಿಗೆಯಿಂದ ಇದ್ದೀರಾ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನ್ ಸ್ನೇಹ ಈ ತರದ್ದ. ಛೀ! ಅಮ್ಮ, ಯಾರ್ ನನ್ ಬಗ್ಗೆ ಅನುಮಾನ ಪಟ್ರು, ನನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನಾನು ತಡ್ಕೋತೀನಿ. ಆದ್ರೆ ನೀನ ನನ್ನ ನಂಬಲಿಲ್ಲ ಅಂದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಅಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಳ್ತಾ ನಿಂತಿದೀಯಾ? ನಾನ್ ನಿನ್ಗೆ ಹೇಳದೆ ತಾನೆ, ರಾತ್ರಿ ಅಲ್ಲೆಲ್ಲ ಉಳ್ಕೊಳ್ಳೋದು ಸರಿ ಇರಲ್ಲ ಅಂತ. ನೀನೇನಂದೆ? ಕೆಲ್ಸದ ನೆಪ ಹೇಳ್ದೆ. ಆಯ್ತು, ಸರಿ. ಇಬ್ರು ಒಂದೇ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ? ಏನ ಊರಲ್ಲಿ ಬೇರೆ ಹೋಟೆಲ್ಗಳೇ ಇರ್ಲಿಲ್ವಾ? ಬೇರೆ ರೂಮ್ ಇರ್ಲಿಲ್ವಾ? ಅಮ್ಮ, ಅದು ಹಾಗಲ್ಲಮ್ಮ. ಆಂಟಿ, ನಾವು ಒಂದೇ ರೂಮಲ್ಲಿ ಇರ್ಲಿಲ್ಲ ಆಂಟಿ, ಒಟ್ಟಿಗೆ ಊಟ ಮಾಡ್ತಿದ್ವಿ ಅಷ್ಟೇ. ನೀನೀಗ ಸಂಸಾಯಿಸಿ ಕೊಟ್ರು ನಂಬರ್ ಯಾರಪ್ಪ? ಆ ಪೊಲೀಸರು ನಂಬದ್ರ? ಈಗ ನಾವೆಲ್ಲ ನಂಬ್ತಾ ಇದೀವ? ಈಗ ಎಲ್ರ ದೃಷ್ಟಿಲು ನೀವಿಬ್ರು ತಪ್ಪು ಮಾಡಿದವ್ರು ಅಷ್ಟೇ. ಸ್ನೇಹಿತನ ಮಗಳ ಆರಾಧನಾ ಅಪ್ಪ ಮೂರ್ತಿಗೂ ನಮ್ಮಪ್ಪಂಗೂ ಯಾವ ಸೀಮೆ ಸ್ನೇಹಿತ? ಏನು ಹೇಳ್ತಿದ್ದ ನೀನು? ಮೂರ್ತಿ, ಏನ್ ಹೇಳಿದ್ರಿ ನೀವು? ಸ್ನೇಹಿತನ ಮಗಳ? ಯಾವ ಸ್ನೇಹಿತ? ಅಲ್ಲ, ನಮ್ ಸುಶಾಂತ್ ಜೊತೆ ಇರೋದು ಆರಾಧನಾ ಅಲ್ವಾ? ಹೌದು, ಅದಕ್ಕೆ ಆರಾಧನೆ. ಆ ಆರಾಧನಾ ಬೇರೆ ಯಾರೋ ಅಲ್ಲ, ನನ್ನ ಸ್ನೇಹಿತ, ಧರ್ಮನ ಸ್ನೇಹಿತ. ಆರಾಧನಾ ಶಿವಶಂಕರ್ ಮಗಳ ಅಂದ್ರೆ ನಾನು ಇಷ್ಟು ದಿನ ಎಲ್ಲಿದ್ದಾಳೋ ಅಂತ ಅನ್ಕೊಂತಿದ್ದವಳು ಈ ಆರಾಧನಾನ. ಏನಾಯ್ತು ಸಾವಿತ್ರಿ? ಹ? ಆರಾಧನಾ ಶಿವು ಮಗಳು ಅಂತ ಮೂರ್ತಿ ಹೇಳಿದ್ ಕೇಳಿ ಶಾಕ್ ಆಯ್ತಾ ನಿನಗೆ?
ಹೌದು ಸಾವಿತ್ರಿ, ನಮ್ಮ ಶಿವು ಮಗಳೇ ಈ ಆರಾಧನಾ. ಇದೆಂತ ಹಣೆ ಬರ. ನನ್ನ ಮಗಳ ಜೀವನದಲ್ಲಿ ಆಟ ಆಡಿದ ಆ ಶಿವಶಂಕರ್ ಹೇಗೋ ನನ್ನ ಮಗಳ ಜೀವನದಿಂದ ಹೊರಟು ಹೋದ ಅಂತ ಇಷ್ಟು ವರ್ಷ ನೆಮ್ಮದಿಯಾಗಿದ್ರೆ ಈಗ ಆ ಆರಾಧನಾ ರೂಪದಲ್ಲಿ ಮತ್ತೆ ನನ್ನ ಮಗನ ಹಿಂದೆ ಬಿದ್ದಿದ್ದಾನಲ್ಲ. ದೇವ್ರೇ, ಇದನ್ನೇ ವಿಧಿ ಅನ್ನೋದು ಸಾವಿತ್ರಿ. ನನ್ನ ಗೆಳೆಯ ನನ್ನಿಂದ ದೂರ ಆದ್ನಲ್ಲ ಅಂತ ಹೇಳಿ ಪ್ರತಿ ಕ್ಷಣ ನಾನು ಕೊರಗ್ತಾ ಇದ್ದೆ. ಆದ್ರೆ ಆ ದೇವರು ಈ ಮಕ್ಕಳ ರೂಪದಲ್ಲಿ ಮತ್ತೆ ಅದನ್ನ ಬೆಸ್ತು ಬಿಟ್ಟ. ಇದನ್ನ ಋಣ ಅಂತಾನೂ ಹೇಳ್ತಾರೆ. ದಯವಿಟ್ಟು ಸಾಕುರಿ. ಈಗ ಸ್ನೇಹ ಋಣ ಅಂತ ಮಾತಾಡೋ ಹೊತ್ತಲ್ಲ. ನನ್ನ ಮಗ ಅದೆಲ್ಲೋ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಏನಾಗಿದೆಯೋ ಏನೋ ಅಂತ ನನ್ಗೆ ಹೊಟ್ಟೆ ಉರಿತಾ ಇದೆ ರೀ. ಅದಕ್ಕೆ ಆರಾಧನಾ ತುಂಬ ಒಳ್ಳೆ ಹುಡುಗಿ. ನಮ್ಮ ಸುಶಾಂತನಲ್ಲಿ ಇಷ್ಟೊಂದು ಪಾಸಿಟಿವ್ ಬದಲಾವಣೆ ತಂದಿದ್ದೆ ಅವಳು. ಇದೆಲ್ಲ ನಿಮಗೂ ಗೊತ್ತಲ್ಲ. ಹೀಗಿರುವಾಗ ಅವರಿಬ್ಬರು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆರಾಮಾಗಿರಿ. ಇಲ್ಲ, ಅವಳು ಶಿವಶಂಕರ್ ಮಗಳು ಅಂದಮೇಲೆ ಇನ್ನೊಂದು ಕ್ಷಣನೂ ನನ್ನ ಮಗ ಅವಳ ಜೊತೆ ಇರಬಾರ್ದು. ಈಗಾಗಲೇ ಅವಳ ದೆಸೆಯಿಂದ ನನ್ನ ಮಗ ನನ್ನಿಂದ ದೂರ ಆಗಿದ್ದಾನೆ. ಹೀಗೆ ಬಿಟ್ರೆ ಅವಳು ಪೂರ್ತಿ ಅವನನ್ನ ವಶ ಮಾಡ್ಕೊಂತಾಳೆ. ಮೂರ್ತಿ, ಆದಷ್ಟು ಬೇಗ ನನ್ನ ಮಗ ನಮ್ಮ ಮನೇಲಿ ಇರ್ಬೇಕು. ನನ್ನ ಮಗ ನನಗ್ ಬೇಕು. ಅವನ್ ನನ್ನ ಕಣ್ಣು ಮುಂದೆ ಇರ್ಬೇಕು. ನಡೀರಿ, ನನ್ನ ಮಗನ ಕರ್ಕೊಂಬರೋಣ. ಸಾವಿತ್ರಿ, ನೀನೆಲ್ಗೆ ಹೋಗ್ತಾ ಇದೀಯಾ? ಸುಶಾಂತ್ನ ಕರ್ಕೊಂಬರಕಿರಿ. ನೀನ್ ಎಲ್ಗೂ ಹೋಗೋದು ಬೇಕಾಗಿಲ್ಲ ಸಾವಿತ್ರಿ. ಅಲ್ಲ ರೀ, ಸುಶಾಂತ್ ಇನ್ನೂ ಅಲ್ಲೇ ಇರ್ಲಿ ಅಂತ ಹೇಳ್ತಾ ಇದ್ದೀರಾ ನೀವು? ಹಾಗಲ್ಲ ಸಾವಿತ್ರಿ, ಆ ಸಂಘಟನೆಯವರು ನಮ್ಮ ಮಗನ್ನು ಆರಾಧನಾನು ಇನ್ನು ಬಿಟ್ಟಿದಾರೋ ಇಲ್ವೋ ಅನ್ನೋ ಯಾವುದೇ ಸುಳಿವು ನಮಗ್ ಬಂದಿಲ್ಲ. ಹೀಗಿರುವಾಗ ನೀನ್ ಎಲ್ಲಿಗೆ ಅಂತ ಹೋಗ್ತೀಯಾ? ನನಗೆ ನನ್ನ ಮಗ ಬೇಕು ರೀ, ಅಷ್ಟೇ.